ಬಿಜೆಪಿ ಅವರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮಗೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಸರ್? ಹೌದು, ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಏನು ಆಕ್ಷನ್ ಇನ್ನೂ ಮಾಡ್ತಾ ಇಲ್ಲ, ಯಾವಾಗ ಆಕ್ಷನ್ ಮಾಡ್ತಾರೆ ಅಂತ ವೇಟಿಂಗ್. ಏನು ರಿಪ್ಲೈ ಕೊಟ್ಟಿದ್ರಿ ಸರ್? ಕೊಟ್ಟಿದ್ದೀವಿ. ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಅವರು 1 ಪೇಜ್ ಆನ್ಸರ್ ನೋಟಿಸ್ ಕೊಟ್ಟಿದ್ರು. 170 ಪೇಜ್ಗೆ ಆನ್ಸರ್ ಕೊಟ್ಟಿದ್ದೇವೆ. 170 ಪೇಜ್. ಅವ್ರು ಕೇಳಿದ್ದು 1 ಪೇಜ್ ಕೇಳಿದ್ರು. 1 ಪೇಜ್ಗೆ 170. ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲಿ ಈ ತರ ನಡೀತದೆ ಅದೆಲ್ಲವನ್ನ ಕೂಡ ಕೋಟ್ ಮಾಡಿ ಜಡ್ಜ್ಮೆಂಟ್ ಕೋಟ್ ಮಾಡಿ ಕೊಟ್ಟಿದ್ದೇವೆ. ಅವ್ರು ಏನ್ ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ, ವಾಚ್ ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆಗೆ ನೀವು 70 ಪೇಜ್ ಉತ್ತರ ಕೊಡುವಷ್ಟು ದುಃಖ ದುಮ್ಮಾನ ಎಲ್ಲ ಇತ್ತ ನಿಮ್ದು? ಅಲ್ಲಪ್ಪ, ಅವ್ರು ಏನ್ ಕೇಳಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ನಾವು ಕೊಡ್ಬೇಕಾಗ್ತದೆ. 170 ಪೇಜಿನ ದುಃಖ ದುಮ್ಮಾನ ತೋಡ್ಕೊಂಡಿದ್ದೀರಿ. ಹಿಮಾಚಲ ಪ್ರದೇಶದಲ್ಲಿ ಒಂದಾಗ್ತದೆ, ಮಣಿಪುರದಲ್ಲಿ ಒಂದಾಗ್ತದೆ. ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಉತ್ತರ ಪ್ರದೇಶದಲ್ಲಿ ಒಂದು, ಗುಜರಾತ್ ಅಲ್ಲಿ ಒಂದು, ಬೇರೆ ಬೇರೆ ರಾಜ್ಯದಲ್ಲಿ ಇವರೆಲ್ಲ ಏನ್ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಹಿಮಾಚಲ ಪ್ರದೇಶ ಬೇರೆ ರಾಜ್ಯದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವ್ ಹೆಂಗ್ ವಿಪ್ ಇಶ್ಯೂ ಮಾಡ್ತೀರಿ ಅಂತೇಳಿ. ಇಲ್ಲಿ ತದ್ವಿರುದ್ಧಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಆನ್ಸರ್ ಕೊಟ್ಟಿದ್ದೇವೆ. ಏನ್ ಕ್ರಮ ತೆಗೆದುಕೊಳ್ತಾರೋ ನೋಡೋಣ. ಕ್ಲಾರಿಫಿಕೇಶನ್ ನಾನು ಕೇಳಲಿಲ್ಲ. ನಿಮ್ಮ ಸ್ಟ್ಯಾಂಡ್, ನಿಮ್ಮ ಪಕ್ಷದ ಸ್ಟ್ಯಾಂಡು ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ತರ ಇದೆ. ಅದೆಲ್ಲವನ್ನ ಕ್ರೋಢೀಕರಿಸಿ ಅವರಿಗೆ ರಿಪ್ಲೈ ಕೊಟ್ಟಿದ್ದೇನೆ ಅಷ್ಟೇ. ನಾನು ಕ್ಲಾರಿಫಿಕೇಶನ್ ಕೇಳಲಿಲ್ಲ. ಕ್ಲಾರಿಫಿಕೇಶನ್ ನೆಸೆಸಿಟಿನೂ ಇಲ್ಲ. ಕರ್ನಾಟಕದಲ್ಲಿ 1 ಸ್ಟ್ಯಾಂಡ್, ಗುಜರಾತಲ್ಲಿ 1 ಸ್ಟ್ಯಾಂಡ್, ಹಿಮಾಚಲ ಪ್ರದೇಶದಲ್ಲಿ 1, ಉತ್ತರ ಪ್ರದೇಶದಲ್ಲಿ 1, ಹಿಂಗೆ ಬೇರೆ ಬೇರೆ ಸ್ಟ್ಯಾಂಡ್ ನೀವು ತೆಗೆದುಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ರಿಪ್ಲೈ ಮುಖಾಂತರ ಕೊಟ್ಟಿದ್ದೀವಿ. ಸರ್, ರಾಜ್ಯ ಬಿಜೆಪಿ ವಿಚಾರ ಸಂಬಂಧಪಟ್ಟಂತೆ ಎಷ್ಟು ಪುಟದಲ್ಲಿ ಇದೆ ಸರ್? ಎಷ್ಟು ಪುಟ ಬರ್ದಿದ್ದೀರಾ ಅಂತ ಸರ್? ಪುಟ ಏನಿಲ್ಲಪ್ಪ, 170 ವಿವಿಧ ಕೋರ್ಟ್, ಸುಪ್ರೀಂ ಕೋರ್ಟ್ಗಳು ರಾಜ್ಯ ಬಿಜೆಪಿ ಕೊಟ್ಟಿದ್ದೀವಿ.